ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ, ಮಹಿಳೆಯರ ಸಂಭ್ರಮ ಅಂತೂ ಹೇಳತೀರದಷ್ಟು. ಹಿಂದೊಮ್ಮೆ ಶಾಸ್ತ್ರ ಸಂಪ್ರದಾಯಬದ್ಧವಾಗಿ ಆಚರಿಸ್ತಾ ಇದ್ದ ವರಮಹಾಲಕ್ಷ್ಮಿ ವ್ರತಕ್ಕೆ ಇವತ್ತು ಹೈಟೆಕ್ ಟಚ್ ಸಿಕ್ಕಿದೆ. ಸಿಲಿಕಾನ್ ಸಿಟಿ ಜನರ ಬ್ಯುಸಿ ಲೈಫ್ನಲ್ಲಿ ಲಕ್ಷ್ಮಿಯ ಅಲಂಕಾರ ಸಲೀಸುಗೊಳಿಸೋದಕ್ಕೆ ಅಂತ ಮಾರುಕಟ್ಟೆಗೆ ರೆಡಿಮೇಡ್ ಲಕ್ಷ್ಮಿ ಬಂದಿದ್ದಾಳೆ. ಸಂಪೂರ್ಣ ಅಲಂಕಾರದೊಂದಿಗೆ ಭಕ್ತರಿಗೆ ದರ್ಶನ ನೀಡೋದಕ್ಕೆ ರೆಡಿಯಾಗಿರುವ ವರಮಹಾಲಕ್ಷ್ಮಿಯ ಒಂದು ನೋಟ ಇಲ್ಲಿದೆ. ಹೊಳೆಯುವ ಮೂಗುತಿ, ಬಣ್ಣ ಬಣ್ಣದ ಜರಿ ಸೀರೆ, ಸೊಂಟಕ್ಕೆ ಡಾಬು, ಜಡೆಗೆ ಮುತ್ತಿನ ಹರಳುಗಳನ್ನು ಹಾಕೊಂಡು ಸರ್ವಾಲಂಕಾರ ಭೂಷಿತಳಾಗಿ ರೆಡಿಯಾಗಿದ್ದಾಳೆ ವರಮಹಾಲಕ್ಷ್ಮಿ. ಶ್ರೀಪೀಠೆ ಸುರಪೂಜಿತೆ ಎನ್ನುವ ಶ್ಲೋಕ ಕೇಳಿದ್ದೀರಲ್ಲ, ಆದ್ರೆ ಈ ಲಕ್ಷ್ಮಿ ಪ್ಲಾಸ್ಟಿಕ್ ಪೀಠದಲ್ಲಿ ಆಸೀನಳಾಗಿದ್ದಾಳೆ. ಇಲ್ಲಿ ಎಲ್ಲವೂ ಕೃತಕ. ಹತ್ತಿಯಿಂದ ಮಾಡಿದ ಲಕ್ಷ್ಮಿಯ ಕೈಕಾಲುಗಳನ್ನು ಜೋಡಿಸಿ ಪ್ಲಾಸ್ಟಿಕ್ ಚೇರ್ ಮೇಲೆ ಕೂರಿಸಲಾಗಿದೆ. ಇನ್ನು ತಾಯಿಗೆ ಹಾಕುವ ಒಡವೆ, ತಾಳಿ ಕೂಡ ಆರ್ಟಿಫಿಷಿಯಲ್. ದೇವಿಯನ್ನ ವೈಭವಯುತವಾಗಿ ರೆಡಿ ಮಾಡುವ ನಿಟ್ಟಿನಲ್ಲಿ ಲಕ್ಷ್ಮಿಯ ನೈಜತೆಯನ್ನು ಈ ಬೊಂಬೆಗಳು ಮರೆಮಾಚುತ್ತಿವೆ ಅನಿಸದೇ ಇರದು. ನಾವು ಲಕ್ಷ್ಮೀ ದೇವರಿಗೆ ಬೇಕಾಗಿರೋ ಎಲ್ಲ ಐಟಮ್ಸು ತಗೊಂಡ್ವಿ ನಾವು. ಆದರೆ ಇದೆಲ್ಲ ಕೃತಕ ಅನಿಸುತ್ತೆ, ಆದರೂ ನೋಡೋದಕ್ಕೆ ಒಂದು ಚೆನ್ನಾಗಿರ್ಬೇಕಲ್ವಾ, ಅದಕ್ಕೋಸ್ಕರ ಸ್ವಂತವಾಗಿ ಮಾಡೋದಕ್ಕೆ ನಮಗೆ ಸಮಯ ಇಲ್ಲ. ಅದಕ್ಕೋಸ್ಕರ ಎಲ್ಲ ರೆಡಿಮೇಡ್ ಎಲ್ಲ ತಗೊಂಡಿದ್ದೀವಿ. ಈ ವಿಗ್ರಹಗಳಲ್ಲಿ ನೈಜತೆ ಇಲ್ಲವಾದರೂ ಪ್ಲಾಸ್ಟಿಕ್ ಭೂತ ಅವಿತಿದೆ. ಬೆಂಗಳೂರಿಗರ ಬ್ಯುಸಿ ಲೈಫ್ಗಾಗಿ ಆರತಿಗೆ ಸಜ್ಜಾಗಿ ನಿಂತಿರುವ ಈ ಲಕ್ಷ್ಮಿ ಸಿಲಿಕಾನ್ ಮಂದಿಯ ಮನಗೆದ್ದಿದ್ದಾಳೆ. ರಿಚ್ ಆಗಿ ರೆಡಿಯಾಗಿರೋ ಲಕ್ಷ್ಮಿ ಕೆಲವರಿಗೆ ಪ್ರತಿಷ್ಠೆಯ ಪ್ರತೀಕವಾದ್ರೆ ಮತ್ತೆ ಕೆಲವರಿಗೆ ಸಂಭ್ರಮದ ವೇದಿಕೆ. ಇದು ಬೊಂಬೆ ಅಲಂಕಾರ ಮಾಡಿದಂಥ ಬೊಂಬೆಗಳು ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾವು ತೊಗೊಳಕ್ಕೆ ಬರ್ತೀವಿ. ಇಲ್ಲಿ ಅದು ತೊಗೊಂಡ್ರೆ ತುಂಬ ಒಳ್ಳೆಯದು. ನಾವು ಶೃಂಗಾರ ಮಾಡಿದ ಬೊಂಬೆ ತೊಗೊಂಡ್ರೆ ನಾವು ಕಷ್ಟಪಡೋಂಥದ್ದು ಏನಿಲ್ಲ. ಅದು ತಗೊಂಡೋಗಿ ಇಟ್ಬಿಟ್ಟು ಮನೆಯಲ್ಲಿ ಅದಕ್ಕೆ ಸ್ವಲ್ಪ ಅಲಂಕಾರ ಮಾಡಿ ಪೂಜೆ ಮಾಡಿದ್ರೆ ಮುಗೀತು ಅಂತೀವಿ. ಒಟ್ಟಾರೆ ಈ ಬೊಂಬೆಗಳು ನಿಮ್ಮ ಕೆಲಸ ಕಡಿಮೆ ಮಾಡೋದರ ಜೊತೆಗೆ ಆಡಂಬರ ಪ್ರದರ್ಶಿಸೋದ್ರಲ್ಲಿ ಅನುಮಾನವಿಲ್ಲ. ಆದ್ರೆ ಈ ಬೊಂಬೆಗಳನ್ನ ನೋಡಿದಾಗ ಭಕ್ತಿಯ ಭಾವ ಕಳೆಗುಂದುತ್ತೆ ಅನ್ನೋದಂತೂ ಸ್ಪಷ್ಟ. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ಅಂದಷ್ಟು ಪ್ಲಾಸ್ಟಿಕ್ ಬಳಕೆ ಹೆಚ್ಚುತ್ತಾನೆ ಇದೆ. ಈ ವರ್ಷದ ಪ್ಲಾಸ್ಟಿಕ್ ಫ್ಯಾಷನ್ ವರಮಹಾಲಕ್ಷ್ಮಿಯನ್ನು ಕೂಡ ಆವರಿಸಿದೆ. ಕಲ್ಲಿನ ಮತ್ತು ಮಣ್ಣಿನ ಮೂರ್ತಿಗಳು ಮೂಡಿಸಿದಷ್ಟೇ ಭಕ್ತಿಯನ್ನು ಈ ಪ್ಲಾಸ್ಟಿಕ್ ಬೊಂಬೆಗಳು ಮೂಡಿಸ್ತಾವ ಅನ್ನೋದು ಅವರವರ ನಂಬಿಕೆಗೆ ಬಿಟ್ಟಂತಹ ಪ್ರಶ್ನೆ. ಏನೇ ಆಗಲಿ, ಈ ವರ್ಷದ ವರಮಹಾಲಕ್ಷ್ಮಿ ಎಲ್ಲರಿಗೂ ಅವರವರು ಕೇಳಿದಂತಹ ವರವನ್ನು ಕರುಣಿಸಲಿ ಅನ್ನೋದು ನಮ್ಮೆಲ್ಲರ ಆಶಯ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ರಕ್ಷಾ, ಸುವರ್ಣ ನ್ಯೂಸ್.